ಇದರಲ್ಲಿ ನನಗೆ ಅನ್ನಿಸ್ತಾ ಇದೆ ಮತ್ತು ಜನ ಮಾತನಾಡ್ತಾ ಇದ್ದಾರೆ, ಇದರ ನೇರವಾಗಿ ಪ್ರಹ್ಲಾದ್ ಜೋಶಿ ಅಂಡ್ ಇ ಟೀಮ್ ಥರ್ಡ್ ಪಾರ್ಟಿಯ ಮೂಲಕ ಈ ಜಮೀನನ್ನ ರಿಯಲ್ ಎಸ್ಟೇಟ್ ಗೋಸ್ಕರ 99 ವರ್ಷಗಳ ಕಾಲ, 99 ವರ್ಷ ಆದ್ರೆ ಯಾರಿರ್ತಾರೋ ಯಾರಿರಲ್ವೋ, ಸರ್ಕಾರದ ರೈಲ್ವೆ ಇಲಾಖೆ ಇಂಥ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಜಮೀನನ್ನ ಕಬಳಿಸ್ತಕ್ಕಂಥ ಹುನ್ನಾರ ಯಾರು ನಾ ಕಾವುಂಗ ನಾ ಕಾನೆದೋಂಗ ಅಂತ ಹೇಳುವಂತ ಮಂತ್ರಿಮಂಡಲದಲ್ಲಿ 2ನೇದೋ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ನೇರ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಇಂಡೈರೆಕ್ಟ್ಲಿ ಇಟ್ ಅಪಿಯರ್ಸ್ ಇವರು ಸಹ ಒಂದು ರೀತಿಯ ಫಲಾನುಭವಿ ಆಗಿರೋ ಹಾಗೆ ಕಾಣ್ತಾ ಇದೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ, ಮಿಸ್ಟರ್ ಚೌಕಿದಾರ್, ಎಲ್ಲಿ ಚೌಕಿದಾರ್ ಕೆಲಸ ಮಾಡ್ತಾ ಇದೆಯಪ್ಪ ಮಿಸ್ಟರ್ ಮೋದಿ? ಈಸ್ ಇಟ್ ನಾಟ್ ಯುವರ್ ಡ್ಯೂಟಿ? ರೈಲ್ವೆ ಇಲಾಖೆ ಆಸ್ತಿಯನ್ನು ಹೀಗೆ ಗುಳುಂ ಮಾಡುವಂತ ಪ್ರಯತ್ನ ನಿಮ್ಮ ಮಂತ್ರಿಮಂಡಲದ ಸದಸ್ಯರ ಕುಮ್ಮಕ್ಕನಿಂದ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ನೆನೆ ಇಲ್ಲಿ ಪಕ್ಕದ ಆಂಧ್ರಾಗೆ ಬಂದಿದ್ರಿ, ನಾಳೆ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾ ಇದ್ರಿ. ನಿಮಗೇನಾದರೂ ಸಹ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಬದ್ಧತೆ ಇದ್ರೆ ಇಮ್ಮಿಡಿಯೇಟ್ ಪೋಸ್ಟ್ಪೋನ್ ಅಲ್ಲ, ಇದನ್ನ ಮಾಡಬೇಕಾಗಿರುವಂಥದ್ದು ಈ ಪ್ರಕ್ರಿಯೆಯ ಲೀಸ್ ಪ್ರೊಸೀಡಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ದಿಸ್ ಲ್ಯಾಂಡ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ರೈಲ್ವೆ. ಇದರ ಜೊತೆಗೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಹೇಗ್ರಿ ನೀವು ಮಂತ್ರಿಮಂಡಲದಲ್ಲಿ ಇಟ್ಕೊಳ್ತೀರಿ? ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನ ನಿಮಗೇನಾದ್ರೂ ಸ್ವಲ್ಪನಾದ್ರೂ ಭಾರತೀಯ ಜನತಾ ಪಾರ್ಟಿಯವರಿಗೆ, RSSನವರಿಗೆ, ಮೋದಿಗೆ, ಅಮಿತ್ ಶಾಗೆ, ನಡ್ಡಾಗೆ ಭ್ರಷ್ಟಾಚಾರದ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಕಿಂಚಿತ್ತಾದರೂ ಬದ್ಧತೆ ಇದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಹ್ಲಾದ್ ಜೋಶಿ ಅವರನ್ನ ಕೇಂದ್ರದ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು. ಈ ಪ್ರಕರಣದಲ್ಲಿ ಯಾರೆಲ್ಲರ ಕೈವಾಡ ಇದೆ, ಯಾಕೆ ಇದನ್ನ 100 ಇಯರ್ಸ್ ಕಾನೂನಲ್ಲಿ ಅವಕಾಶ ಇಲ್ಲದೆ ಇದ್ರು ಸಹ 100 ಇಯರ್ಸ್ ಅನ್ನ ಲೀಸ್ ಕೊಡ್ಲಿಕ್ಕೆ ಪ್ರಕ್ರಿಯೆ ಯಾಕೆ ಪ್ರಾರಂಭ ಮಾಡಿದ್ರು, ಅಟ್ ಹೂಸ್ ಇನ್ಸ್ಟೆನ್ಸ್ ಇಟ್ ವಾಸ್ ಸ್ಟಾರ್ಟೆಡ್ ಅನ್ನುವಂಥದ್ದನ್ನ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ತನಿಖೆ ಮಾಡತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಇಂದ ಇಡೀ ಪ್ರಕರಣವನ್ನ ತನಿಖೆ ಮಾಡಬೇಕು. ಯಾರೆಲ್ಲ ಇದರಲ್ಲಿ ಕಲ್ಪ್ರಿಟ್ಸ್ ಇದ್ದಾರೆ, ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪಕ್ಷ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಇದು ಕೇಂದ್ರದ ರೈಲ್ವೆ ಇಲಾಖೆ ಆಸ್ತಿ, ಜ್ಯೂರಿಸ್ಡಿಕ್ಷನ್ ಇರೋದು ಕೇಂದ್ರ ಸರ್ಕಾರಕ್ಕೆ. ಆದರೆ ಇಲ್ಲಿ ಸಾರ್ವಜನಿಕ ಆಸ್ತಿಯ ಕಾಪಾಡತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ಸುಬರ್ದಿನಲ್ಲಿ ಇರಲಿ, ರಾಜ್ಯ ಸರ್ಕಾರದಿರಲಿ, ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಓ ಎ ಡ್ಯೂಟಿ. ಸೊ ಹಾಗಾಗಿ ಇದು ಸ್ಪಷ್ಟವಾಗಿದೆ. ಇದನ್ನೇನು ಮಾಧ್ಯಮಗಳಲ್ಲಿ ಬಂದಾದ ಮೇಲೆ ನಾನು ಸಂಬಂಧಪಟ್ಟಂತ ಅಲ್ಲಿಯ ಭಾಗದ ಶಾಸಕರಿರ್ಬೋದು, ಇನ್ನಿತರ ನಾಯಕರಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಅವರೆಲ್ಲರ ಹತ್ರನೂ ಸಹ ಮಾಹಿತಿಯನ್ನ ಸಂಗ್ರಹಿಸಿದ್ದೇವೆ. ಈಗ ಈ 5 ಗಂಟೆಗೆ ಈಗ ಆ ಸ್ಪಾಟ್ ಅಲ್ಲಿ, ಇವತ್ತು 5 ಗಂಟೆಗೆ ಆ ಸ್ಪಾಟ್ ಅಲ್ಲಿ ನನಗಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಪ್ರೊಟೆಸ್ಟ್ ಅನ್ನ ಆ ಸ್ಥಳೀಯ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿನ
ಅಧ್ಯಕ್ಷರು ಮತ್ತೆ ಇನ್ನಿತರರು ಆರ್ಗನೈಸ್ ಮಾಡಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಇದು ರಾಜ್ಯ ಸರ್ಕಾರದ ಪರಿಮಿತಿಗೆ ಬರ್ತಕ್ಕಂಥ ಇಶ್ಯೂ ಅಲ್ಲ. ಇದು ನೇರವಾಗಿ ಕೇಂದ್ರ ಸರ್ಕಾರದ ಪರಿಮಿತಿಗೆ ಬರ್ತಕ್ಕಂಥದ್ದು. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಕಾನೂನಿನ ಅರಿವಿದ್ರೆ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನಂಬಿಕೆ ಇದ್ರೆ ಈ ಪ್ರಕ್ರಿಯೆ ನಿಲ್ಲಿಸಬೇಕು. ಇದಕ್ಕೆ ಕಾರಣರಾದಂತವರೆಲ್ಲರ ಮೇಲೆ ಕ್ರಮ ಜರುಗಿಸತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಆ ಕ್ಷೇತ್ರದ ಪ್ರತಿನಿಧಿ ಆಗಿರ್ತಕ್ಕಂಥ ಮಿಸ್ಟರ್ ಪ್ರಹ್ಲಾದ್ ಜೋಶಿ, ಎಲ್ಲರೂ ಮಾತನಾಡುವಂತ ಎಲ್ಲರ ಮಾಹಿತಿಯ ಪ್ರಕಾರ ಪ್ರಹ್ಲಾದ್ ಜೋಶಿ ಅಂಡ್ ಈ ಟೀಮ್ ಈ ಪ್ರಕ್ರಿಯೆ ಮಾಡಿ ಆ ಸಾವಿರಾರು ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿಯನ್ನ ಗುಳುಂ ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಹಿನ್ನೆಲೆ ಅವರನ್ನ ಕೇಂದ್ರ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ನೋಡಿ, ಈಗ ಎರಡು ವಿಚಾರ ಇದೆ. ನಾವ್ಯಾಕೆ ಪ್ರಿಯಂಪ್ಟ್ ಮಾಡುವಂಥದ್ದು? ಲೆಟ್ ಅಸ್ ವೈಟ್ ಅಂಡ್ ಸಿ. ಕೇಂದ್ರ ಸರ್ಕಾರ ಇವರೆಲ್ಲ ಹೇಳ್ತಾರಲ್ಲ, ಯಾರು ಚೌಕಿದಾರ್, ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳ್ತಕ್ಕಂಥ ಮಿಸ್ಟರ್ ಮೋದಿ, ಇದನ್ನ ಯಾವ ರೀತಿನಲ್ಲಿ ಉತ್ತರ ಕೊಡ್ತಾರೆ? ನಾಳೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ನೋಡೋಣ. ಲೆಟ್ ಅಸ್ ವೈಟ್ ಅಂಡ್ ಸಿ. ನೀವೇ ಕೇಳ್ತೀರಿ ಅವ್ರನ್ನ, ಏನ್ರಪ್ಪ ಇದು ಕತೆ ಅಂತ. ಅಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ಸಿಗೋದಿಲ್ಲ ಬಿಡಿ. ಅವ್ರ ಲೈಫಲ್ಲಿ 10 ವರ್ಷದಲ್ಲೇ ಸಿಕ್ಕಿಲ್ಲ, ಇನ್ನೆಲ್ಲಿ ಸಿಗ್ತಾರೆ? ಇಲ್ಲ, ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಎದುರಿಸುವಂತ, ಯಾಕಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸ್ಥಿತಿನಲ್ಲಿ ಅವರಿಲ್ಲ. ಅವರು ಯಾವ ವಿಚಾರದಲ್ಲೂ ಅವರಿಗೆ ಉತ್ತರ ಕೊಡೋ, ಅವ್ರು ಏನ್ ಹೇಳ್ತಾರೋ ಅದನ್ನು ತಗೋಬೇಕೇ ಹೊರತು ಅವ್ರು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತವರಲ್ಲ. ಅವರು ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಪ್ರಧಾನಗಿರಿಯನ್ನ ಮರೆತು ಈಗ ಒಂದು ರೀತಿ ಟೆಂಪಲ್ ರನ್ ಅಲ್ಲಿ ಶುರು ಮಾಡಿಕೊಂಡಿದ್ದ. ಅದಕ್ಕೆ ಯಾರು ಹೇಳ್ತಾ ಇದ್ರು, ಉದರ ವೈರಾಗ್ಯವಿದು ಪದುಮನಾಭನಲ್ಲಿ ಲೇಸ ಬಹುತಿ ಇಲ್ಲ, ಉದಯ ಕಾಲದಲ್ಲೆದ್ದು ಗಡಗಡ ನಡಗುತ್ತ ನದಿಯಳು ಮಿಂದೆವೆಂದು, ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹಗಳನ್ನ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಾ ಕಂಚುಗಾರರ ಅಂಗಡಿ ಎಂದು ಕಂಚು ಇತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತ ಬೋಜ್ಯೋತಿಗಳ ನಚ್ಚಿ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಅಂತೇಳಿ ಬಹುಶಃ ದಾಸರು ಈ ಪದವನ್ನ ಬಹುಶಃ ಇವರಿಗೆ ಅಂತಾನೆ ಬಹುಶಃ ಹೇಳಿರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅರೆ, ನಿಮಗೆ ಈಗ ಉದಾಹರಣೆಗೆ ರಾಮನ ಮಾತಿನ ಬಗ್ಗೆ ಬಹಳ ಹೇಳ್ತಾರೆ. ರಾಮ ಅಂದ್ರೆ ಕೊಟ್ಟ ಮಾತಿನ ರೀತಿ ನಡ್ಕೊಳ್ಳುವಂತ ಮರ್ಯಾದಾ ಪುರುಷೋತ್ತಮ. ಮೋದಿಯವರು ರಾಮಾಯಣ ಓದಿದಾರೋ, ತುಳಸಿ ರಾಮಾಯಣ ಓದಿದಾರೋ, ಅಥವಾ ರಾಜಗೋಪಾಲಾಚಾರಿ ಅವರ ಇಂಗ್ಲಿಷ್ ರಾಮಾಯಣ ಓದಿದಾರೋ, ಅಥವಾ ಮಹರ್ಷಿ ವಾಲ್ಮೀಕಿ ಬರೆದಂತ ಸಂಸ್ಕೃತದ ರಾಮಾಯಣ ಓದಿದ್ದಾರೋ, ಅಥವಾ ಕುವೆಂಪುರವರು ಬರೆದಂತ ಕನ್ನಡದ ರಾಮಾಯಣ ಓದಿದ್ದಾರೋ, ಅಥವಾ ಕಂಬರಾಮಾಯಣ ತಮಿಳಲ್ಲಿ ಬರೆದಿರ್ತಕ್ಕಂಥದ್ದು ಓದಿದ್ದಾರೋ, ಯಾವ್ದು ಓದಿದ್ದಾರೋ ಅಥವಾ ಓದಿಲ್ಲ? ನನ್ನ ಪ್ರಕಾರ ಓದಿಲ್ಲ. ಬಹುಶಃ ಅವರು ಓದಿದ್ದಿದ್ರೆ ಅವರು ಕೊಟ್ಟಂತ ಮಾತುಗಳಿದ್ದಾವಲ್ಲ ಅವನ್ನ ಈಡೇರಿಸುವಂತ ವಚನ ಪಾಲಕರಾಗಬೇಕಾಗಿತ್ತು. ಬಹುಶಃ ಈ ದೇಶದಲ್ಲಿ ಯಾರಾದರೂ ವಚನ ಭ್ರಷ್ಟಿದ್ರೆ ನಂಬರ್ 1 ಮಿಸ್ಟರ್ ಮೋದಿ. ಭ್ರಷ್ಟಾಚಾರ ನಿಲ್ಲಿಸ್ತೇವೆ, ಕಪ್ಪು ಹಣ ತರ್ತೇವೆ, 15 ಲಕ್ಷ ಹಾಕ್ತೇವೆ, ಹಾಕಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ವರ್ಷಕ್ಕೆ, ಸೃಷ್ಟಿ ಆಗಿಲ್ಲ. ಬೆಲೆಗಳನ್ನ ಇಳಿಸ್ತೇವೆ, ಇಲ್ಲ. ಮತ್ತೆ ಏನಪ್ಪ ಮಾಡಿರೋದು ಮಿಸ್ಟರ್ ಮೋದಿ? ಆದ್ರೆ ಅದನ್ನೇ ನೋಡಿ, ವಚನ ಪಾಲಕರು ನಿಜವಾದಂತ ಶ್ರೀರಾಮನ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿರೋರು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ಸಿನವರು.
ನಾವು 5 ಗ್ಯಾರಂಟೀಸ್ ಅನ್ನ ಕೊಟ್ಟಿದ್ವಿ, 5 ಗ್ಯಾರಂಟೀಸ್ ಅನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದೇವೆ. ಇದು ರಾಮನ ಆದರ್ಶಗಳ ಹಿನ್ನೆಲೆಯಲ್ಲಿ ಜಾರಿಗೆ ತಂದಿರತಕ್ಕಂಥ, ಕೊಟ್ಟ ಮಾತಿನ ರೀತಿ ನಡ್ಕೊಂಡಿರ್ತಕ್ಕಂಥದ್ದು. ಆದರೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಂತರು ಮನಸಾ ಇಚ್ಛೆ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಹೆಗಡೆ, CT ರವಿ, ಶೋಭಾ ಕರಂದ್ಲಾಜೆ, R ಅಶೋಕ್, ಇನ್ನಿತರರು, ಮತ್ತೆ ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ರಾಮನ ಆದರ್ಶಗಳ ಮುಖ್ಯನೇ ಹೊರತು ಪ್ರತಿಮೆ ಅಲ್ಲ. ಪ್ರತಿಮೆನೂ ಬೇಕು ಪೂಜಿಸ್ಲಿಕ್ಕೆ, ಆದರೆ ರಾಮನ ನಿಜವಾದಂತ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕಲ್ವಾ? ಯಾರು ಮೈಗೂಡಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು? ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ರಾಜನೀತಿ ಅಂದ್ರೆ ಏನು, ಅರ್ಥನೀತಿ ಅಂದ್ರೇನು, ಸಾಮಾಜಿಕ ನೀತಿ ಅಂದ್ರೇನು, ಮಹಿಳೆಯರ ರಕ್ಷಣೆ, ಮಕ್ಕಳ ರಕ್ಷಣೆ, ಸತ್ಪುರುಷರ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ. ಆಮೇಲೆ ಭ್ರಷ್ಟಾಚಾರ ರಹಿತವಾದಂತ ಸಮಾಜ ಕಟ್ಟಬೇಕು ಅನ್ನುವಂಥದ್ದು ಮಹರ್ಷಿ ವಾಲ್ಮೀಕಿದಿರ್ಬೋದು, ರಾಮನ ವಿಚಾರ ಇರ್ಬೋದು. ಆದರೆ ಇವತ್ತು ನೋಡಿ, ಈ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥದ್ದು ಇದೊಂದು ಘಟನೆ. ಅವರ ಯತ್ನಾಳ್ರವರು ಹೇಳ್ತಾರೆ, ಯಾವ ಕೋವಿಡ್ ಅಲ್ಲೇ 40,000 ಕೋಟಿ ಗುಳುಂ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳಿ. ಅವರ ಮೇಲೆ ಯಾರು ಮಾತನಾಡಲ್ಲ, ಯಾವ ಆಕ್ಷನ್ ತಗೊಂಡಿಲ್ಲ. ಯಾಕೆಂದ್ರೆ ಎಲ್ಲಾದ್ರೂ ಇದಾದ್ರೆ ಎಲ್ಲಿ ರೀಬೌನ್ಸ್ ಆಗುತ್ತೋ ಅನ್ನುವಂತ ಭಯ. ಇಲ್ಲಿ ಬರೇ 13 ಎಕರೆನಲ್ಲಿ ಸುಮಾರು 1,300 ಕೋಟಿ ಬೆಲೆ ಬಾಳ್ತಕ್ಕಂಥದನ್ನ ಗುಳುಂ ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಈ ಹುಬ್ಬಳ್ಳಿಯ ಈ ನಾಯಕರ ಪ್ರಹ್ಲಾದ್ ಜೋಶಿ ಅಂಡ್ ಈ ಟೀಮ್ನವರು. ನಿಜಕ್ಕೂ ಸಹ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಮತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಷ್ಟ ಉಂಟಾಗ್ತಕ್ಕಂಥದ್ದಿದೆ. ಇದನ್ನ ತೀವ್ರತರವಾಗಿ ಇದನ್ನು ಯಾವ ರೀತಿ, ಈಗಾಗಲೇ ನಾನು ಹೇಳಿದೆ, ಬೀದಿ ಇವತ್ತು ಇಳಿದು ಹೋರಾಟ ಮಾಡತಕ್ಕಂಥ ಕೆಲಸ ನಮ್ಮ ಪಾರ್ಟಿಯವರಲ್ಲಿ ಮಾಡ್ತಾ ಇದ್ದಾರೆ. ಈ ಸಾರ್ವಜನಿಕ ಸ್ವತ್ತನ್ನು ಉಳಿಸ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಎಲ್ಲ ಸಂದರ್ಭದಲ್ಲಿ ಬದ್ಧವಾಗಿರುತ್ತೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತೇನೆ. ನೋಡಿ, 99 ಇಯರ್ಸ್ ಸರ್, ಅವರಲ್ಲಿ ಸ್ಪೆಸಿಫಿಕ್ ಆಗಿ ನನಗಿರುವಂತ ಮಾಹಿತಿ, ಯಾಕಂದ್ರೆ ಇವತ್ತು ಟೆಂಡರ್ ಓಪನ್ ಆಗಬೇಕಾಗಿ ಅಲ್ಲಿ ಜನ ಮಾತನಾಡ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟಕ್ಕೆ ಆಗಿದ್ದಾರೆ, ಯಾವ್ಯಾವ ಕಂಪನಿಗಳಾಗಿದ್ದಾವೆ, ನಾನು ಹೆಸರುಗಳು ಹೇಳಕ್ ಹೋಗೋದಿಲ್ಲ ಈ ಹಂತದಲ್ಲಿ. ಇದನ್ನ 19 ಇಯರ್ಸ್ ಆದ ಮೇಲೆ ಇದನ್ನು ವಾಪಸ್ ಕೊಡೋದು ಎಲ್ಲಾದ್ರೂ ಸಾಧ್ಯನಾ ರೈಲ್ವೇಸ್ಗೆ? ಹೃದಯ ಭಾಗದಲ್ಲಿ ಅತ್ಯಂತ ಬೆಲೆ ಬಾಳ್ತಕ್ಕಂಥ, ಅತ್ಯಂತ ಅವಶ್ಯ ಇರತಕ್ಕಂಥ ಅಭಿವೃದ್ಧಿಗೆ, ಅದರಲ್ಲೂ ಸಹ ಆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಏನಾದರೂ ಸಹ ನಿಮ್ಮ ಏನಂತೀರಿ ಮಾಲ್ಗಳನ್ನು ಕಟ್ತಕ್ಕಂಥದಕ್ಕೆ ಅಥವಾ ಹೌಸಿಂಗ್ ಇದನ್ನು ಮಾಡ್ತಕ್ಕಂಥದಕ್ಕೆ ಅತೀ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಮಾಡ್ತಕ್ಕಂಥದಕ್ಕೆ ಈ ರೀತಿಯ ಕಮರ್ಷಿಯಲ್ ಪರ್ಪಸ್ಗೆ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಮಾಹಿತಿ. ಯಾಕೆ ಮಿಸ್ಟರ್ ಜೋಶಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮಾತೆತ್ತಿದ್ರೆ ರಿಯಾಕ್ಷನ್, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಮೌನಂ ಸರ್ವಸಮ್ಮತಂ ಅಂತ ಹೇಳಿ ಬಹುಶಃ ಅವರಿಗೆ ಅವರ ಅನುಯಾಯಿಗಳು ಇದರಲ್ಲಿ ಇರೋದ್ರಿಂದ ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಮತ್ತು ಆ ಭಾಗದ ಜನರ ಅಭಿಪ್ರಾಯ ಆಗಿದೆ. ಸೊ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಈ ರೀತಿ ಗುಳುಂ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿದ್ದಾರೆ. ಆದರೆ ಮಾತನಾಡೋದು ಮಾತ್ರ ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ಮಾತನಾಡ್ತಾರೆ. ಬಹುಶಃ ಜನ ಅರ್ಥ ಮಾಡಿಕೊಂಡು ಈ ಬರುವ 24ರ ಈ ವರ್ಷದ ಚುನಾವಣೆಯಲ್ಲಿ ಇವರಿಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾ ಭಾವಿಸಿದೆ. ಎಸ್ ಸರ್, ಥ್ಯಾಂಕ್ ಯು. ಏನಾದರೂ ಹೇಳು.
ಹಿಂದೆ ನೋಡಿ ಗಾಲ್ ಟೂರ್ನಮೆಂಟ್ಗಳಲ್ಲಿ 99 ವರ್ಷ ಒಂದು ಸಿಕ್ಕಿದೆ, ಅದನ್ನು ಆ ಸಂಸ್ಕೃತಿನ ಭಾರ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಏನು ಕ್ವಶನ್ ಇಲ್ವಾ ಸರ್ ಮಾರುತೇಶ್? ನಾವ್ಯಾವುದೂ ಸೃಷ್ಟಿ ಮಾಡಿಲ್ಲಪ್ಪ, ಇರೋ ಸತ್ಯವನ್ನ ಹೇಳಿದ್ದೆ.